ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ವಿಶೇಷವಾದಂಥ ಸಬ್ಜೆಕ್ಟನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಬೇಕು, ಸಣ್ಣ ಮಗುವಿಂದ ಹಿಡಿದು 100 ವರ್ಷ ಇರೋವರೆಗೂ ಬೇಕು ಅಂಥ ಒಂದು ವಿಷಯ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಆ ಆಸೆಯನ್ನು ನೆರವೇರಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇವತ್ತು ದಿವಸ ಓದೋ ಹುಡುಗರಿಗೆ ನಾನು ಇಂಜಿನಿಯರ್ ಆಗಬೇಕು ಅಂತ ಆಸೆ, ಓದೋ ಹುಡುಗರಿಗೆ ನಾನು MBBS ಮಾಡಬೇಕು, ಡಾಕ್ಟ್ರ್ ಆಗಬೇಕು ಅಂತ ಆಸೆ, ಕೆಲವರಿಗೆ ಅಡ್ವೊಕೇಟ್ ಆಗಬೇಕು ಅಂತ ಆಸೆ, ಕೆಲವರಿಗೆ ಜಡ್ಜ್ ಆಗಬೇಕು ಅಂತ ಆಸೆ, ಕೆಲವರಿಗೆ ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು, ಆ್ಯಕ್ಟರ್ ಆಗಬೇಕು, ಆ್ಯಕ್ಟ್ರೆಸ್ ಆಗಬೇಕು, ಹೀರೋಯಿನ್ ಆಗಬೇಕು, ಹೀರೋ ಆಗಬೇಕು ಅಂತ ಒಂದು ಆಸೆ, ಕೆಲವರಿಗೆ ಒಳ್ಳೆ ಮ್ಯೂಸಿಷಿಯನ್ ಆಗಬೇಕು, ಸಂಗೀತಗಾರ ಆಗಬೇಕು, ಒಳ್ಳೆ ಡ್ಯಾನ್ಸರ್ ಆಗಬೇಕು, ಒಳ್ಳೆ ಬಿಸ್ನೆಸ್ ಆಗಬೇಕು, ದೊಡ್ಡ ಕರೋಡ್ಪತಿ ಆಗಬೇಕು, ಏನೋ ಒಂದು ಆಸೆ ಇರ್ತದೆ. ಆಸೆ ನೋಡಿದ್ರೆ ಇಷ್ಟು ಉದ್ದ ಲಿಸ್ಟಲ್ಲಿ ಇರ್ತದೆ ನಮಗೆ. ಆದರೆ ನಾವು ಅಂದ್ಕೊಂಡೆ ಕೆಲವು ಟೈಮ್ ಆಗೋದಿಲ್ಲ. ಯಾರೋ ಒಂದು ಹುಡುಗ ಮೊನ್ನೆ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದ. 29 ವರ್ಷ ವಯಸ್ಸಾಗಿದೆ. ಅವನು ಸುಮಾರು 150 ಹೆಣ್ಣನ್ನು ನೋಡಿದ್ದಾನಂತೆ. ಬ್ರೋಕರ್ ಮುಖಾಂತರ, ಫ್ರೆಂಡ್ಸ್ ಮುಖಾಂತರ, ರಿಲೇಟಿವ್ ಮುಖಾಂತರ ಸುಮಾರು 4 ವರ್ಷದಿಂದ ಹುಡುಕ್ತಾ ಇದ್ದಾನೆ. ಅವನಿಗೆ ಇಷ್ಟವಾಗುವಂಥ ಹುಡುಗಿ ಸಿಗ್ತಾ ಇಲ್ಲ. ಅವನಿಗೆ ಯಾವ ಹುಡುಗಿ ಬೇಕೋ ಅವನ ಟೇಸ್ಟ್ ತಕ್ಕಂತೆ, ಅವನ ಆಯ್ಕೆ ಪ್ರಕಾರ ಮದುವೆ ಆಗೋಕ್ಕೆ ಹೆಣ್ಣು ಸಿಗ್ತಿಲ್ಲ. ಅವನು ಎಲ್ಲ ಟ್ರೈ ಮಾಡಿ ಕೊನೆಗೆ ನನ್ನ ಹತ್ರ ಬಂದ. ಅವ್ರು ಯಾರೋ ಜ್ಯೋತಿಷ್ಯತ್ರ ಹೋಗಿದ್ದಂತೆ, ನಿಮ್ಗೆ ಈ ವರ್ಷ ಆಗುತ್ತೆ, ತಾಯಿ ಕಡೆಯಿಂದ ಆಗುತ್ತೆ ಅಂದ್ರಂತೆ. ಇನ್ನೊಬ್ರು ಯಾರೋ ಮಂಗಳೂರು ಹತ್ರ ಹೋದ್ರಂತೆ, ಅವ್ರು ನಿಮ್ಮ ತಂದೆ ಸಂಬಂಧದಲ್ಲೇ ಹೆಣ್ಣಿದೆ, ಮದುವೆ ಆಗತ್ತೆ ಅಂತೆಲ್ಲ ಹೇಳಿದ್ರಂತೆ. ಕೊನೆಗೆ ಎಲ್ಲ ಥರನೂ ಮಾಡಿಕೊಂಡು ನಮ್ಮನ್ನು ಮೀಟ್ ಮಾಡೋಕ್ಕೆ ಬಂದರು. ಲಾಸ್ಟ್ ಚಾನ್ಸ್ ಬಂದಿದ್ದೀನಿ ನಾನೊಂದು. ಯಾಕೆ ನನ್ನ ಹತ್ರ ಬಂದು ಲಾಸ್ಟ್ ಚಾನ್ಸ್ ಅಂತ ಹೇಳ್ತೀಯಾ ಅಂತ ಕೇಳಿದಾಗ, ಎಲ್ಲ ಜ್ಯೋತಿಷ್ಯತ್ರ ಹೋಗಿ ಬಂದಿದ್ದೀನಿ, ಎಲ್ಲ ದೇವಸ್ಥಾನ ಪೂಜೆ ಪುರಸ್ಕಾರ ಅರಕೆ ಎಲ್ಲ ಮಾಡಾಯಿತು. ನನಗೆ 4 ವರ್ಷದಿಂದ ಹುಡುಕ್ತಾ ಇದ್ದೀನಿ. ಈಗ ನನಗೆ 30 ವರ್ಷ ಆಯ್ತಾ ಬಂತು. ನನಗೆ 100ಕ್ಕಿಂತ ಹೆಚ್ಚು ಹುಡುಗಿ ನೋಡಿದ್ದೀನಿ. ನನಗೆ ಅಸಹ್ಯ ಅನ್ನಿಸ್ತದೆ. ನನಗೀಗ ಮತ್ತೆ ಮದುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನನಗೆ ಇಷ್ಟಪಡೋ ಹುಡುಗಿ ಸಿಗ್ತಿಲ್ಲ. ಅವನು ಇದುವರೆಗೂ ತಾಯಿ ಕಡೆ ಸಂಬಂಧ, ತಂದೆ ಕಡೆ ಸಂಬಂಧದವ್ರನ್ನ ನೋಡಿದ್ದಾನೆ. ಎಲ್ಲ ಮಾತಿ ಮದುವೆ ಆಗೋದೇ ಬೇಡ ಅನ್ನೋ ಒಂದು ಮಟ್ಟಿಗೆ ಬಂದಿದೆ. ಯಾಕಂದರೆ ಯಾರನ್ನೋ ಮದುವೆ ಮಾಡ್ಕೊಂಡು ನರಳೋ ಬದಲು ನನಗೆ ಇಷ್ಟ ಆಗಿರೋ ಹುಡುಗಿ ಮದುವೆ ಮಾಡ್ಕೋಬೇಕು ಅಂತ ಅವ್ನ ಕಾನ್ಸೆಪ್ಟು. ಅದು ಕರೆಕ್ಟು, ಇಲ್ಲ ಅಂತ ಅನ್ನೋಂಗಿಲ್ಲ. ಅಪ್ಪ ತೋರಿಸಿದ್ದೋ ಅಥವಾ ಯಾರು ತೋರಿಸಿದ್ದೋ ಮಾಡ್ಕೊಳಕ್ಕೆ ರೆಡಿದ್ದೀನಿ. ಬಟ್ ನನ್ನ ಟೇಸ್ಟು, ನನ್ನ ಆಸೆ ಆಕಾಂಕ್ಷೆ ತಕ್ಕಂತೆ ಹೊಂದ್ಕೊಳ್ಳುವಂಥ ಹುಡುಗಿ ಸಿಕ್ಕಿದ್ರೆ, ಇಲ್ಲರೂ ಸುಳ್ಳು ಲೈಫ್ ಲಾಂಗ್ ನರಳಬೇಕು. ನೋಡಿ, ನೆನ್ನೆ ನಾನು ಗುರುವಾರ ಕಾಲ್ ಮಾಡಿದ್ದೆ. ಪಾಪ ಯಾರೋ ಒಂದು ಹೆಂಗಸು 25 ವರ್ಷ ಮದುವೆ ಆಗಿ ಗಂಡ ಏನು ಮಾಡಿದೆ, ಇನ್ನೊಬ್ಳು ಮದುವೆ ಮಾಡ್ಕೊಂಬಿಟ್ಟಿದ್ದಾನೆ. ಆ ಎಮ್ಗೊಬ್ಬ ಮಗ ಇದ್ದಾನೆ. 200 ರೂಪಾಯಿ 300 ರೂಪಾಯಿ ಕೊಡ್ತಾನಂತೆ. ಕೋರ್ಟಲ್ಲಿ ಜೈಲಿಗೆಲ್ಲ ಹೋಗಿ ಬಂದಂತೆ. ಇಂಥ ಗಂಡನ ಕಟ್ಕೊಂಡು ಅವಳು ಹೆಂಗೆ ಜೀವನ ನಡೆಸಬೇಕು? ಅವಳದೇ ಆದಂಥ ಆಸೆ ಆಕಾಂಕ್ಷೆಗಳಿದೆ. ಮನೇಲಿ ಬಲವಂತವಾಗಿ ಮದುವೆ ಮಾಡಿಬಿಡ್ತಾರೆ. ನೋಡಿದ್ರೆ ಅದು ಮ್ಯಾಚೇ ಆಗಲ್ಲ. ಕೆಲವು ಲವ್ ಮಾಡಿ ಮದುವೆ ಮಾಡ್ಕೊಳ್ತಾರೆ. ಲವ್ ಮಾಡೋವ್ರಿಗೂ ಚೆನ್ನಾಗಿತ್ತು, ಮದುವೆ ಅಂತ ಆದಮೇಲೆ ಶುರುವಾಗುತ್ತೆ ಕರ್ಮ. ಈ ಥರದ್ದೆಲ್ಲ ನೋಡಿದಾಗ ಕೋರ್ಟು, ಪೊಲೀಸ್ ಸ್ಟೇಷನ್ ಅಲಿಬೇಕು, ಡೈವರ್ಸು, ಇಲ್ಲಾಂದರೆ ಏನೇನೋ ತೊಂದರೆ ತಾಪತ್ರೆಗಳಿರ್ತದೆ. ಈ ಥರ ಕರ್ಮದಲ್ಲಿ ಸಿಕ್ಕಾಕೊಂಡು ನರಳೋರು ಕೋಟ್ಯಾಂತರ ಜನದಲ್ಲಿದ್ದಾರೆ. ಇದು ಮದುವೆ ವಿಚಾರದಲ್ಲಿ. ಕೊನೆಗೆ ನಾನು ಅವ್ರಿಗೆ ಹೇಳಿದೆ, ಇಷ್ಟೆಲ್ಲ ನೋಡಿದ ಮೇಲೂ ಏನೋ ನಿಮಗೂ ಆಗಿಲ್ಲ ಅಂದರೆ, ಫಸ್ಟ್ ನಿಮ್ಮ ಮದುವೆ ಆಗೋ ಯೋಗ ಇದೆ ಅಂತ ಫಸ್ಟ್ ಚೆಕ್ ಮಾಡಿದಾಗ ಹೌದು ಮದುವೆ ಆಗೋ ಯೋಗ ಇದೆ, ನಂಬರ್ 1. ನಂಬರ್ 2, ಅವ್ರಿಗೆ 2 ಬಾರಿ ಮದುವೆ ಆಗೋ ಯೋಗ ಇದೆ. ಕಳತ್ರ ಯೋಗ, ದ್ವಿಕಳತ್ರ ಯೋಗ ಇದೆ. ನೋಡಿ, ಎಷ್ಟೊಂದು ಹುಡುಗಿ ಹುಡುಕಿದಾರೋ ಮದುವೆನೇ ಆಗಿಲ್ಲ, ಮೊದಲನೇ ಮದುವೆನೇ ಆಗಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಮದುವೆ ಆಗೋವಾಗ ಕೂಡ ಜಾತಕದಲ್ಲಿದೆ ಅವ್ರಿಗೆ. ನೋಡಪ್ಪ, ನಿಂಗೆ 2 ಸಲ ಮದುವೆ ಆಗುತ್ತೆ, ದ್ವಿಕಳತ್ರ ಯೋಗ ಇದೆ. ನಂಗೆ ಒಂದೇ ಆಗಿಲ್ಲ, ಹಿಂಗೆ 2 ಮದುವೆ ಆಗುತ್ತೆ ಅಂತ. ಕೊನೆ ಗೊತ್ತಾಯಿತು ಅವನಿಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುತ್ತೆ. ನೋಡಿ, ಸ್ವಜಾತಿಲಿ ಮದುವೆ ಆಗಲ್ಲ ಅವನಿಗೆ, ಬೇರೆ ಜಾತಿಯಿಂದ ಮದುವೆ ಆಗಬೇಕು. ಬೇರೆ ಜಾತಿ ಮದುವೆ ಆಗಿ 4-5 ವರ್ಷ ಚೆನ್ನಾಗಿದ್ದು ಆಮೇಲೆ ಡೈವರ್ಸ್ ಆಗುತ್ತೆ. ಆಗ ಇನ್ನೊಂದು ಮದುವೆ ಆಗುತ್ತೆ ಸ್ವಂತ ಜಾತಿಯಿಂದ. ನೋಡಿ, ಭಗವಂತ ಹಂಗಿಟ್ಟಿದ್ದಾನೆ. ಮೊದಲನೇ ಮದುವೆ ಇಂಟರ್ ಕ್ಯಾಸ್ಟು, ಒಂದು 5 ವರ್ಷ ಚೆನ್ನಾಗಿರ್ತಾನೆ, ಆಮೇಲೆ ಏನೋ ಪ್ರಾಬ್ಲಮ್ ಆಗಿ ಮತ್ತೊಂದು ಮದುವೆ ಆಗುತ್ತೆ. ಆ ಮದುವೆ ಅದು ಸ್ವಂತ ಜಾತಿಲಿ ಇರೋವಂಥದ್ದು. ಸ್ವಂತ ಜಾತಿ ಇದೆ, ಮೊದಲನೇದು ಮದುವೆ ಆಗ್ತಿಲ್ಲ. ಈ ಥರ ಆದಮೇಲೆ ಕೊನೆಗೆ ಅವರು ಅವ್ರ ಮನೆ ಮುಂದ್ಗಡೆನೇ ಒಂದು ಇಂಟರ್ ಕ್ಯಾಸ್ಟ್ ಬೇರೆ ಹುಡುಗಿನ ಮದುವೆ ಮಾಡಿಕೊಂಡೆ ಈಗ ಅವನು.
ಮಾಡ್ಕೊಳ್ಳೇಬೇಕು, ಅದು ವಿಧಿ ನಿಯಮ, ಎಸ್ಕೇಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಆಸೆಗಳು 108, ಆದರೆ ನಮ್ಗೆ ಅದು ಈಡೇರ್ತಾ ಇಲ್ಲ. ಆಸೆಗಳು ಭಾಳಷ್ಟಿದೆ, ಅದಕ್ಕೆ ಭಾಳಷ್ಟು ಹೋರಾಟ ಮಾಡ್ತೀವಿ ಈಡೇರಲಿ ಅಂತೇಳಿ, ಭಾಳಷ್ಟು ನಾವು ಅದಕ್ಕೆ ಎಫರ್ಟ್ ಹಾಕ್ತೀವಿ. ನಾನು MLA ಆಗಬೇಕು ಅಂತ ಆಸೆ, ಒಬ್ರಿಗೆ ಕಾರ್ಪೊರೇಟರ್ ಆಗಬೇಕು ಅಂತ ಆಸೆ, ಒಬ್ರಿಗೆ ಮಿನಿಸ್ಟರ್ ಆಗಬೇಕು ಅಂತ ಆಸೆ, ಒಬ್ಬರಿಗೆ ದೊಡ್ಡ ಇಂಡಸ್ಟ್ರಿಯಸ್ಟ್ ಆಗಬೇಕು, ಸುಮಾರು ಫ್ಯಾಕ್ಟ್ರಿಗಳು ಓಪನ್ ಮಾಡಿ 100 ಜನಕ್ಕೆ ಕೆಲಸ ಕೊಡಬೇಕು ಅಂತ ಒಳ್ಳೆ ಆಸೆ ಇರ್ತದೆ. ಅದು ಈಡೇರೋದಿಲ್ಲ. ಆಸೆಗಳು ವಾಸನೆಗಳ ಥರ ನಮ್ಮಲ್ಲಿ ಇರ್ತದೆ. ವಾಸನೆ, ಈಗ ಹೂವಿನ ವಾಸನೆ, ಗಂಧದ ವಾಸನೆ, ಕೆಟ್ಟ ಸ್ಮೆಲ್ ಅಂತ ಹೇಳ್ತೀವಲ್ಲ, ಹೀಗೆ ಈ ವಾಸನೆಗಳು, ಫ್ಲೇವರ್ಸ್ಗಳು ನಮ್ಮ ಪೂರ್ವಜನ್ಮದಿಂದ ನಮ್ಮ ಜಾತಕದಲ್ಲಿ ಬಂದಿರ್ತದೆ. ಡಾಕ್ಟ್ರ್ ಆಗಬೇಕು ಅನ್ನೋದೊಂದು ವಾಸನೆ, ಇಂಜಿನಿಯರ್ ಆಗಬೇಕು ಅನ್ನೋದೊಂದು ವಾಸನೆ, ಅದೊಂದು ಸಂಸ್ಕಾರ, ಅದೊಂದು ಏನೋ ಒಂದು ಇರ್ತದೆ, ಜೀನ್ಸಲ್ಲಿ ಕ್ಯಾರಿ ಮಾಡಿರ್ತದೆ, ನಮ್ಮ ಕ್ರೋಮೋಸೋಮ್ಸ್ ಅದನ್ನು ಕನೆಕ್ಟ್ ಮಾಡ್ಕೊಂಡಿರ್ತದೆ. ಕೆಲವ್ರಿಗೆ ಅದು ಹಂಗೆ ಆಗಿಬಿಡ್ತದೆ, ಡಾಕ್ಟ್ರ್ ಆಗಬೇಕು ಡಾಕ್ಟ್ರೇ ಆಗಿಬಿಡ್ತಾನೆ, ಕೆಲವ್ರಿಗೆ ಇಂಜಿನಿಯರ್ ಆಗಬೇಕು ಇಂಜಿನಿಯರ್ ಆಗೇ ಬಿಡ್ತಾನೆ, ಕೆಲವು ಇಂಜಿನಿಯರ್ಗೆ ಸೇರಿಸಿದ್ರು ಇಂಜಿನಿಯರ್ ಆಗಲ್ಲ, ಡಾಕ್ಟ್ರು ಸೇರಿಸಿದ್ರು ಕೂಡ ಡಾಕ್ಟ್ರು ಓದಿ ಕಂಪ್ಲೀಟ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಯಾವುದೋ ಒಂದು ಕರ್ಮ ನಮ್ಮನ್ನು ತಡೀತಾ ಇದೆ. ನನಗೂ ದೊಡ್ಡದು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ನನಗೂ ಆಸೆ, ನಾನೊಂದು ಟರ್ಮು CM ಆಗಬೇಕು ಕರ್ನಾಟಕಕ್ಕೆ ಅಂತ ಭಾಳ ಆಸೆ. ಆದರೆ ನನ್ನ ಜಾತಕದಲ್ಲಿ CM ಯೋಗ, CM ಕುರ್ಚಿ ಕೂತ್ಕೊಳ್ಳುವಂಥ ಪೂರ್ವಜನ್ಮದ ಕರ್ಮ ನಾನು ಮಾಡಿಲ್ಲ, ಆದ್ದರಿಂದ ನನ್ನಾಗಲ್ಲ, ಸಾಧ್ಯನೇ ಇಲ್ಲ. ನನಗೂ ಭಾರತಕ್ಕೊಂದು ಸಲ ಪ್ರೆಸಿಡೆಂಟ್ ಆಫ್ ಇಂಡಿಯಾನೋ ಅಥವಾ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ, ಆದರೆ ಪ್ರೈಮ್ ಮಿನಿಸ್ಟರ್ ಆಗುವಂಥ ಆ ಕುರ್ಚಿ ಕೂತ್ಕೊಳ್ಳುವಂಥ ಕರ್ಮ ನಾನು ಓದ್ ಜನ್ಮದಲ್ಲಿ ಇನ್ವೆಸ್ಟ್ ಮಾಡಿಲ್ಲ. ಹೀಗಾಗಿ ಮಾಡಿಲ್ದಿರೋದ್ರಿಂದ ನಾನೀಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗೋಕ್ಕೆ ಸಾಧ್ಯ ಇಲ್ಲ. ಆಸೆ ಇದೆ, ಎಲ್ಲೋ ಒಂದು ಕಡೆ ಆಸೆ ಇದೆ ನನಗೆ. ದೊಡ್ಡ ಫಿಲಮ್ ಆ್ಯಕ್ಟರ್ ಆಗಬೇಕು ಅಂತ ಆಸೆ, ದೊಡ್ಡ ಸಂಗೀತಗಾರನ ಆಗಬೇಕು ಅಂತ ಆಸೆ, ಎಲ್ಲ ಆಸೆ ಇದೆ, ಆದರೆ ಆಗೋಕ್ಕೆ ಆಗ್ತಿಲ್ಲ. ಕಾರಣ ಏನು? ಭಾಳಷ್ಟು ಜನ ಅಮೇರಿಕಾಗೆ ಹೋಗಬೇಕು, ಲಂಡನ್ಗೆ ಹೋಗಬೇಕು, ಜರ್ಮನಿಗೆ ಹೋಗಬೇಕು, ಕೈ ತುಂಬ ಸಂಪಾದನೆ ಮಾಡ್ಕೊಂಬರ್ಬೇಕು, ಇಂಡಿಯಾದಲ್ಲಿ ಆಸ್ತಿ ಮಾಡಬೇಕು, ಸೈಟು ಕಾರು ಬಂಗ್ಲೆ ಎಲ್ಲ ಪರ್ಚೇಸ್ ಮಾಡಬೇಕು, ಅಲ್ಲಿಂದ ದುಡ್ಕೊಂಬಂದು ಅಂತ ಆಸೆ ಇರುತ್ತೆ. ಅವ್ರ ಊರು ಬಿಟ್ಟು ಹೋಗೋಕ್ಕೆ ಆಗಲ್ಲ, ಇನ್ನು ಅಮೇರಿಕಕ್ಕೆಲ್ಲ ಹೋಗ್ತಾರೆ. ಭಾಳಷ್ಟು ಆಸೆ ಇದೆ, ದೇಶ ಸುತ್ತಬೇಕು, ಆದರೆ ಅವ್ರ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗೋಕ್ಕಾಗಲ್ಲ. ಆ ಥರದ ಆಸೆನೂ ಆಡ್ತದೆ 108, ಆದರೆ ಅವರು ಅಲ್ಲಲ್ಲೇ ಸುತ್ತಾಡ್ತಿರ್ತಾರೆ. ನನಗೆ ಐಶ್ವರ್ಯ ರೈ ಒಳ್ಳೆಬೇಕು, ನನಗೆ ಫಿಲಮ್ ಆ್ಯಕ್ಟರ್ ಥರನೇ ಗಂಡ ಬೇಕು, ಭಾಳಷ್ಟು ಆಸೆಗಳಿರ್ತದೆ. ಆದರೆ ನಮ್ಮ ಜಾತಕ ಯಾವುದೋ ಒಂದು ಕರ್ಮ ನಮ್ಮನ್ನು ಅದು ಈಡೇರ್ಸಕ್ಕೆ ಬಿಡ್ತಾ ಇಲ್ಲ. ಯಾತಕ್ಕೆ ಅಂತಂದರೆ ಕೆಲವೊಂದು ಶಾಪಗಳು ನಮ್ಮನ್ನು ತಡೀತಾ ಇರ್ತದೆ ಜಾತಕದಲ್ಲಿ. ಶಾಪ, ನನಗೊಂದು ಆಸೆ, ದೊಡ್ಡ ಬಂಗ್ಲೆ 100x100 ಸೈಟಲ್ಲಿ ದೊಡ್ಡ ಒಂದು ವಿಲ್ಲಾ ಅಥವಾ ದೊಡ್ಡ ಬಂಗ್ಲೆ ಕಟ್ಕೊಂಡು ವಾಸ ಮಾಡಬೇಕು ಅಂತ. ಆದರೆ ಮನೆ ಕಟ್ಟೋಕ್ಕೆ ನನಗೆ ಆಗ್ತಿಲ್ಲ, 100x100 ಸೈಟ್ ತೊಗೊಳಕ್ಕೂ ಆಗ್ತಿಲ್ಲ, ಸೈಟೇ ಇಲ್ಲ, ಮನೆ ಹೆಂಗೆ ಕಟ್ಟಲಿ ನಾನು? ಮೊದಲು ಸೈಟ್ ಇರುತ್ತಾನೆ ತೊಗೊಳಕ್ಕೆ ಸಾಧ್ಯ, ಕಟ್ಟಕ್ಕೆ ಸಾಧ್ಯ, ಸೈಟೇ ಇಲ್ಲ. ಆದ್ದರಿಂದ ಭೂಮಿಗೆ ಸಂಬಂಧಪಟ್ಟಂಥ ಯಾವುದಾದ್ರು ಶಾಪ ನನ್ನ ಜಾತಕಲ್ಲಿದ್ದರೆ ಮನೆ ಕಟ್ಟಕ್ಕಾಗೋದಿಲ್ಲ. ಕಂಡೋರ ಮದುವೆನ ನಾನು ನಿಲ್ಲಿಸಿದರೆ, ಚಾಡಿ ಹೇಳಿ ನಾನು ಮದುವೆನ ಸ್ಟಾಪ್ ಮಾಡಿದರೆ, ಅಥವಾ ಪ್ರೀತಿಸಿಬಿಟ್ಟು ನಾನು ಅವಳನ್ನ ಮದುವೆನೇ ಮಾಡ್ಕೊಂಡಿಲ್ಲ ಅಂದರೆ, ಅಥವಾ ಪ್ರೀತಿಸಿ ಮೋಸ ಮಾಡಿದರೆ, ಅಥವಾ ಪ್ರೀತಿಸಿ ಮದುವೆ ಮಾಡ್ಕೊಂಡು ಕೈ ಬಿಟ್ಬಿಟ್ಟು ಇನ್ನೊಬ್ಳ ಜೊತೆ ಮದುವೆ ಮಾಡ್ಕೊಂಡಿದ್ರೆ, ಈ ಜನ್ಮದಲ್ಲಿ ನೀವು ಅಂದ್ಕೊಳ್ಳೋ ಹೆಂಡತಿ ಸಿಗೋದಿಲ್ಲ. ನೀವೇನು ತೊಂದರೆ ಕೊಟ್ಟಿದ್ರೋ ಅದು ಎರಡಷ್ಟು ತೊಂದರೆ ಕೊಡೋ ಹೆಂಡತಿ ಸಿಗ್ತಾಳೆ. ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟು ಕೋರ್ಟ್ಗೆ ಹಾಕಿ ನಿಮ್ಮಿಂದ 20 ಲಕ್ಷ 30 ಲಕ್ಷ ಕಾಂಪನ್ಸೇಷನ್ ಪಡೆಯುವಂಥ ಹೆಂಡತಿ ಈ ಜಾತಕದಲ್ಲಿ ಈ ಜನ್ಮದಲ್ಲಿ ಕನೆಕ್ಟ್ ಆಗ್ತಾಳೆ. ಅದೇ ಥರ ಗಂಡು ಹುಡುಗರು ಕೂಡ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾರೆ. ಅದರಿಂದ ನಾವು ಹೋದ ಜನ್ಮದಲ್ಲಿ ಏನು ಒಳ್ಳೇದು ಮಾಡಿದ್ವೋ ಅದು ಫಲ ಇದ್ರೆ ಮಾತ್ರ ಈ ಜನ್ಮ ನಾವು ಅಂದ್ಕೊಂಡಿದ್ದಾಗತ್ತೆ, ಇಲ್ದವರು ಆಗೋದಿಲ್ಲ. ನಾನು ಭಾಳಷ್ಟು ಜನಕ್ಕೆ ಮೋಸ ಮಾಡಿಬಿಟ್ಟು ಹೋದ ಜನ್ಮದಲ್ಲಿ ಈಗ ಹುಟ್ಬಿಟ್ಟಿದ್ದೀನಿ. ಭಾಳಷ್ಟು ಜನಕ್ಕೆ ಮೋಸ ಮಾಡಿದ್ದೀನಿ, ಆಸ್ತಿ ವಿಚಾರದಲ್ಲಿ ಮೋಸ ಮಾಡಿದ್ದೀನಿ, ದುಡ್ಡು ತೊಗೊಂಡು ನಾನು ವಾಪಸ್ ಕೊಡದೆ ಮೋಸ ಮಾಡಿದ್ದೀನಿ, ಒಡವೆ ತೊಗೊಂಡು ವಾಪಸ್ ಕೊಟ್ಟಿಲ್ಲ ಮೋಸ ಮಾಡಿದ್ದೀನಿ. ಸುವರ್ಣ ದ್ರೋಹ, ಸುವರ್ಣ ಅಂದರೆ ಚಿನ್ನ, ರಚತ ದ್ರೋಹ, ರಚತ ಅಂದರೆ ಬೆಳ್ಳಿ ವಾಪಸ್ ಕೊಟ್ಟಿಲ್ಲ ಮೋಸ ಮಾಡಿದ್ದೀನಿ, ಬೆಳ್ಳಿ ಕದ್ದಿದ್ದೀನಿ. ಸುವರ್ಣ ಚೋರ, ಅಪಹರಣ ದೋಷ. ಸುವರ್ಣ ಅಂದರೆ ಚಿನ್ನ. ಪಂಚಲೋಹ, ಕಬ್ಣ, ಹಿತ್ತಾಳೆ, ತಾಮ್ರ, ಈ ಥರದ್ದು ಪಂಚಲೋಹಗಳಲ್ಲಿ ಮೋಸ ಮಾಡಿದರೆ. ನವಧಾನ್ಯಗಳ ಚೋರ ಅಂದರೆ ಧಾನ್ಯಗಳನ್ನು ಕದ್ದಿದ್ರೆ. ದ್ರೋಹ ಮಾಡಿದರೆ ಅಕ್ಕಿ, ಗೋಧಿ, ತೊಗರಿಬೇಳೆ, ಉದ್ದು, ಹುರುಳಿ, ಹೆಸರು ಕಾಳು, ಅವರೆಕಾಳು ಈ ಥರದ್ದೇನಾದ್ರು ಮಾಡಿದರೆ, ಅಥವಾ ಫಲ ಹಣ್ಣುಗಳಲ್ಲಿ ದ್ರೋಹ ಕಳ್ತನ ಮಾಡಿದರೆ. ಪುಷ್ಪ ಅಪಹರಣ, ಪುಷ್ಪ
ದ್ರೋಹ ಈ ಥರದ್ದೇನಾದ್ರು ಮಾಡಿದರೆ ನಾವು ಯಾವುದಕ್ಕೆ ದ್ರೋಹ ಮಾಡಿದೆವೋ ಆ ಫೀಲ್ಡಲ್ಲೇ ನಾವು ಅಂಥ ಮನೇಲೇ ಅಂಥ ಬಿಸ್ನೆಸ್ಸೇ ಮಾಡ್ತೀವಿ. ಅದು ಬಿಟ್ಟು ಬೇರೆ ಆಸೆ ಇಟ್ಕೊಳ್ಳೋಂಗೆ ಅವಕಾಶ ಕೊಡೋದೇ ಇಲ್ಲ ಭಗವಂತ. ಅದಕ್ಕೆ ಬದುಕಿದ್ದಾಗ ಯಾರಿಗೂ ದ್ರೋಹ ಮಾಡಬಾರ್ದು, ಯಾವುದನ್ನು ಕದಿಬಾರ್ದು. ಈ ದ್ರೋಹ ಮತ್ತು ಕದಿಯೋದು ಮಾಡಿ ಉಟ್ಬಿಟ್ಟಿದ್ರೆ ಈ ಜನ್ಮದಲ್ಲಿ ನೀವು ನಾನು PM ಆಗಬೇಕು, CM ಆಗಬೇಕು, ಸಿನಿಮಾ ಆ್ಯಕ್ಟ್ರ್ ಆಗಬೇಕು ಅಂತ ಆಸೆ ಇಟ್ಕೊಂಡ್ರೆ ಆಗೋದಿಲ್ಲ. ನೀವೇನು ಕದ್ದಿದ್ದೀರೋ ಹೋದ ಜನ್ಮದಲ್ಲಿ ಅದೇ ಬಿಸ್ನೆಸ್ ಮಾಡಬೇಕೀಗ. ಯಾರಿಗೇನು ದ್ರೋಹ ಮಾಡಿದ್ರೋ ಆ ವೃತ್ತಿನೇ ಇವಾಗ ಮಾಡಬೇಕು. ಅದು ಜಮಾ ಆಗೋವರೆಗೂ ಬೇರೆ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗೋದಿಲ್ಲ. ಆ ಜಮಾ ಆಗೋವರೆಗೂ ನಾನು ಹೋದ ಜನ್ಮದಲ್ಲಿ ಅಕ್ಕಿ ಕದ್ದಿದ್ದೆ, ಅಕ್ಕಿ ಮಾರಾಟ ಮಾಡೋಣ ಮೋಸ ಮಾಡಿದ್ದೆ, ಈಗ ನಾನು ಅಕ್ಕಿ ಬಿಸ್ನೆಸ್ಸೇ ಮಾಡಬೇಕು. ಅದು ಬಿಟ್ಬಿಟ್ಟು ನಾನು CM ಆಗ್ತೀನಿ, ದೊಡ್ಡ ಕರೋಡಪತಿ ಆಗಬೇಕು ಅಂದ್ರೆ ಆಗೋದಿಲ್ಲ. ಅದರಿಂದ ಕದಿಯೋದ್ರಿಂದ ದ್ರೋಹ ಮಾಡಿರೋ ವೃತ್ತಿ ಏನಾದ್ರು ನಮ್ಮ ಜಾತಕದಲ್ಲಿ ಇದ್ದರೆ, ಆ ಕ್ರೋಮೋಸೋಮ್ಸಲ್ಲಿ ಏನಾದ್ರು ಬಂದಿದ್ದರೆ, ಜೆನೆಟಿಕ್ಸ್ ಥಿಯರಿ ಪ್ರಕಾರ ಜೀನ್ಸ್ ಕ್ಯಾರಿ ಮಾಡುತ್ತೆ. ನಾನು ಹೋದ ಜನ್ಮದಲ್ಲಿ ಅಕ್ಕಿ ಕದ್ದಿದ್ದೆ, ಇಲ್ಲ ಇನ್ನೊಬ್ರಿಗೆ ಮನೆ ಹಾಳು ಮೋಸ ಮಾಡಿದ್ದೆ, ನಮ್ಮ ಅಪ್ಪನೂ ಇದೇ ಕೆಲಸ ಮಾಡಿರ್ತಾನೆ, ಆಗ ನಾನು ಅಂಥ ಗೋತ್ರದಲ್ಲಿ ಓದ್ತೇನೆ. ಯಾಕಂದ್ರೆ ನಮ್ಮ ಅಪ್ಪನೂ ಇದೇ ಕೆಲಸ ಮಾಡಿದ್ದರೆ, ನಾನು ನಮ್ಮಪ್ಪ ಕಳ್ಳ ಮೋಸ ಮಾಡಿದರೆ, ನಾನು ಒಳ್ಳೇದು ಮಾಡಿದರೆ ನಾನು ಅಂಥ ಮನೇಲಿ ಓಡಲ್ಲ. ನಾನು ಮೋಸ ಕಳ್ತನ ಮಾಡಿದರೆ ಅಂಥ ಕಳ್ಳರು ಅಂಥ ಮೋಸ ಮಾಡಿರೋ ಗೋತ್ರದಲ್ಲೇ ಜನ್ಮ ಸಿಕ್ಬಿಡ್ತದೆ. ಇದು ಅವನ ಲೀಲೆ, ಅದೊಂದು ಬರೆದಿರೋ ಗೈಡ್ಲೈನ್ಸ್, ಅದು ಪ್ರೊಸೀಜರ್, ಅದೊಂದು ಬೈಲ, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಇದೆ. ಅದೇ ಭಗವಂತ ಬರೆದಿರೋ ಒಂದು ಕರ್ಮ ಸಿದ್ಧಾಂತ. ಆ ಸಿದ್ಧಾಂತದೊಳಗೆ ನಮ್ಮ ಆತ್ಮ ಉಡುತ್ತೆ ಸಾಯುತ್ತೆ. ಹೋದ ಜನ್ಮದಲ್ಲಿ ನಮ್ಮ ತಾತ ಏನೋ ರೇಪ್ ಮಾಡಿದ್ದ, ನಮ್ಮ ಅಪ್ಪನೂ ರೇಪ್ ಮಾಡಿದ್ರು ಹೋದ ಜನ್ಮದಲ್ಲಿ. ನಮ್ಮಪ್ಪ ಏನು ಮಾಡ್ತಾರೆ, ರೇಪ್ ಮಾಡಿರೋ ಜಾಗದ ವಂಶದಲ್ಲೇ ಹುಡ್ತಾನೆ. ನಮ್ಮ ತಾತನೂ ರೇಪ್ ಮಾಡಿದ್ದ, ನಮ್ಮ ಅಪ್ಪನೂ ರೇಪ್ ಮಾಡಿದ್ದ, ನಾನು ಹೋದ ಜನ್ಮದಲ್ಲಿ ರೇಪ್ ಮಾಡಿದ್ದೆ. ಅಂಥದ್ದನ್ನೇ ತಂದು ಆ ಗರ್ಭದಲ್ಲೇ ನಾನು ರೇಪ್ ಮಾಡೋ ವಂಶಸ್ಥರಲ್ಲೇ ನಾನು ಹುಟ್ಟುಬಿಡ್ತೀನಿ. ನಮ್ಮ ತಾತ ಮುತ್ತಾತರೆಲ್ಲ ಕುಡುಕರು ರೌಡಿಸಮ್ ಮಾಡ್ತಿರ್ತಾರೆ. ನಾನು ಎಲ್ಲೋ ಹೋದ ಜನ್ಮ ಯಾವುದೋ ದೇಶದಲ್ಲಿ ಯಾವುದೋ ಮನೆಯಲ್ಲಿ ನಾನು ಕುಡ್ಕೊಂಡು ರೌಡಿಸಮ್ ಮಾಡ್ತಿದ್ದೆ. ನಾನು ಸತ್ತ ಮೇಲೆ ನನ್ನನ್ನು ತೊಗೊಂಬಂದು ದೊಡ್ಡ ಒಳ್ಳೆ ಮನೇಲಿ ಹುಡೋಕೆ ಬಿಡಲ್ಲ. ಆ ಕುಡುಕರು ರೌಡಿಸಮ್ ಮಾಡೋ ವಂಶದಲ್ಲೇ ನಾನು ಹುಟ್ಟಬೇಕು. ಅಲ್ಲೇ ನಂಗೆ ಸೀಟ್ ಸಿಗೋದು, ಅಲ್ಲೇ ನನಗೆ ವೇಕೆನ್ಸಿ ಇರೋದು ಹುಡೋಕ್ಕೆ. ಇನ್ನು ಬೇರೆ ಎಲ್ಲಿ ಹುಡೋಕ್ಕೆ ಸಾಧ್ಯ ಇಲ್ಲ. ನೋಡಿ ಎಂಥ ಬ್ಯೂಟಿಫುಲ್ ಕರ್ಮ ಸಿದ್ಧಾಂತ. ಅದಕ್ಕೆ ಮನುಷ್ಯ ಹುಡೋದು ದೊಡ್ಡದಲ್ಲ, ಹುಟ್ಟ ಮೇಲೆ ಒಳ್ಳೆತನದಲ್ಲಿ, ಒಳ್ಳೆ ಸದ್ಭಾವನೆಯಲ್ಲಿ, ಆಚಾರ ವಿಚಾರ ಸಂಸ್ಕಾರಯುತನಾಗಿ ಬೆಳೆಯಿದ್ರೆ ಮಾತ್ರ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, CM ಆಗ್ಬೋದು. ದೊಡ್ಡ ನಾವೇನೋ ಆಸೆ ಇಟ್ಕೊಂಡಿರ್ತೀವೋ ಆ ಆಸೆ ತಕ್ಕಂತೆ ತಗೊಂಡು ಆ ಗರ್ಭದಲ್ಲಿ ಹಾಕಿಬಿಡ್ತಾನೆ ಭಗವಂತ. ಆ ಆಸೆ ಈಡೇರೋವರೆಗೂ ಬಿಡೋದಿಲ್ಲ. ಆಸೆ ಈಡೇರಿದ ಮೇಲೆ ನಮ್ಗೆ ಸಾವು ಬರೋದು. ಅಲ್ಲಿವರೆಗೂ ಹೋರಾಟ ಮಾಡಿ ಅದನ್ನು ಈಡೇರಿಸೋವರೆಗೂ, ಅದು ರೀಚ್ ಆಗೋವರೆಗೂ, ಅದು ಅನುಭವಿಸೋವರೆಗೂ ಭಗವಂತ ನಮಗೆ ಹಲವಾರು ಮಾರ್ಗಗಳೇ ನಮ್ಗೆ ತೊಗೊಂಡೋಗ್ತಾನೆ. ಅದಕ್ಕೆ ಯದ್ಭಾವಂ ತದ್ಭವತಿ, ನಮ್ಮ ಭಾವನೆ ಹೇಗಿರುತ್ತೋ ಆ ರೀತಿ ನಮಗೆ ತದ್ಭಾವಂ ಜನ್ಮ ಪ್ರಾಪ್ತಿ, ಆ ಭಾವನೆ ತಕ್ಕಂತೆ ಜನ್ಮ ಪ್ರಾಪ್ತಿ ಆಗ್ತದೆ. ನಮ್ಮ ಮುತ್ತಾತನೂ ಸಂಗೀತಗಾರರು, ನಮ್ಮ ತಾತನೂ ಸಂಗೀತಗಾರ, ನಮ್ಮ ಅಪ್ಪನೂ ಸಂಗೀತಗಾರ. ನಾನು ಯಾವುದೋ ಜನ್ಮದಲ್ಲಿ ಇನ್ನೆಲ್ಲೋ ಹೋಗಿ ಸಂಗೀತ ಮಾಡಿ ಭಗವಂತ ನಾಮಸ್ಮರಣೆ ಮಾಡ್ತಿರ್ತೀನಿ, ಸತ್ತೋಗ್ಬಿಟ್ಟಿರ್ತೀನಿ. ಈಗ ನನ್ನ ತಗೊಂಡು CM ಮನೆ ಅಥವಾ ಪ್ರೈಮ್ ಮಿನಿಸ್ಟರ್ ಮನೆಯಲ್ಲಿ ಗರ್ಭದಲ್ಲಿ ಹಾಕಲ್ಲ, ತೊಗೊಂಬಂದು ಸಂಗೀತ ಆಡೋ ಮನೆಯಲ್ಲೇ ನನ್ನನ್ನು ಹಾಕ್ತಾರೆ. ಆಗ ಅದು ನನಗೆ ನನ್ನ ವಂಶದಲ್ಲೂ ಸಂಗೀತಗಾರರು, ನನ್ನ ರಕ್ತದಲ್ಲೂ ಕೂಡ ಹೋದ ಜನ್ಮ ಸಂಗೀತ ಹಾಡಿ ಹುಟ್ಟಿ ಸತ್ತಿದ್ದೆ. ಈಗ ಸಂಗೀತ ಹೇಳೋ ಜಾಗಕ್ಕೆ ಬಂದು ಅಲ್ಲಿ ಇನ್ಕಂಪ್ಲೀಟ್ ಆಗಿತ್ತು ನಂದು. ಹೋದ ಜನ್ಮದಲ್ಲಿ ಏನೋ ಒಂದು ಆಸೆ ಇಟ್ಕೊಂಡಿದ್ದೆ ಸಂಗೀತದಲ್ಲಿ, ಅಲ್ಲಿ ಮಾಡೋಕ್ಕಾಗಲಿಲ್ಲ. ಈ ಜನ್ಮದಲ್ಲಿ ಸಂಗೀತ ಹೇಳೋರ ಮನೆಯಲ್ಲೇ ಹುಟ್ಟಿ, ಆ ಗೋತ್ರದಲ್ಲೇ, ಆ ವಂಶದಲ್ಲೇ ಹುಟ್ಟಿ, ಹಿಂದೆ ಎಷ್ಟು ಬ್ಯಾಲೆನ್ಸ್ ಇತ್ತೋ ಆ ಕರ್ಮನ ಈ ಜನ್ಮದಲ್ಲಿ ನಾನು ಮಾಡಿಬಿಟ್ಟು ಸತ್ತೋಗ್ಬಿಡ್ತೀನಿ. ಇದೇ. ಆದ್ದರಿಂದ ಯಾರಿಗೂ ಮೋಸ ಮಾಡಬೇಡಿ, ಯಾರಿಗೂ ಕಳ್ತನ ಮಾಡಬೇಡ್ದು, ಯಾವುದೂ ಮಾಡಬಾರ್ದು. ಇದರ ಕಳ್ತನ ಮಾಡೋ ಕಳ್ಳರ ವಂಶದಲ್ಲಿ ಹುಡೋದು, ಕಳ್ಳರ ಗ್ಯಾಂಗಲ್ಲೇ ಹುಡ್ತೀನಿ. ಅಪ್ಪಿತಪ್ಪಿ ಏನಾದ್ರು ಕಳ್ಳರ ವಂಶ ಹುಟ್ಟಿಲ್ಲ ಅಂದರೆ ಕಳ್ಳರ ಸವಾಸ ಆಗಿಬಿಡ್ತದೆ. ಕಳ್ಳರ ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ ಎಲ್ಲ ಕುಡುಕರು. ಹೋದ ಜನ್ಮ ಕುಡಿದು ಸತ್ತೋಗಿದ್ದೆ, ಈ ಜನ್ಮ ತೊಗೊಂಡೋಗ್ಬಿಟ್ಟು ಒಂದು ಒಳ್ಳೆ ವಂಶದಲ್ಲಿ ಹಾಕಲ್ಲ ಭಗವಂತ. ಮತ್ತೆ ಕುಡುಕರು ವಂಶದಲ್ಲೇ ಹುಡ್ತೀನಿ, ಮತ್ತೆ ಕುಡಿಯೋದೇ ಇರ್ತೀನಿ. ಬರೀ ಎಷ್ಟು ಚಿಕ್ಕ ವಯಸ್ಸಿಗೆ ಕುಡಿಯೋದು ಕಲ್ತ್ಬಿಟ್ಟ. ಹೋದ ಜನ್ಮದ ವಾಸನೆ, ಹೋದ ಜನ್ಮದ ಫ್ಲೇವರ್ ಅದು. ಇದೊಂದಾಯಿತು. ಅಪ್ಪನೂ ಕುಡಿಯಲ್ಲ, ಅಮ್ಮನೂ ಕುಡಿಯಲ್ಲ, ಅದು ಮಗ ಕುಡಿತಾನೆ. ಏಕೆಂದರೆ ಅಪ್ಪ ಅಮ್ಮದಿರು ಕುಡಿಯೋದಕ್ಕೆ ಪ್ರೋತ್ಸಾಹ ಮಾಡಿದ್ರು ಅನಿಸುತ್ತೆ. ಅದಕ್ಕೆ ಈ ಜನ್ಮದಲ್ಲಿ ನನಗೆ ಗಿಫ್ಟು ಕುಡಿಯೋ ಮಗನ ಕೊಡ್ತಾನೆ.
ಅದರಿಂದ ನೀವು ಏನು ರೀತಿ ಕೊಡ್ತೀರೋ ಆ ರೀತಿಯೇ ನಮ್ಮ ಜೀವನ ಸೃಷ್ಟಿಯಾಗ್ತದೆ ಅನ್ನೋದನ್ನು ಮನುಶ್ರುತಿನಲ್ಲಿ ಹೇಳುತ್ತೆ. ಇದನ್ನೇ ಗರುಡ ಪುರಾಣ ಒತ್ತಿ ಹೇಳುತ್ತೆ. ನೀವು ಯಾವುದಲ್ಲೂ ಒಳ್ಳೇದು ಮಾಡ್ತೀರೋ ಅದೇ ಥರ ಒಳ್ಳೆ ವಂಶದಲ್ಲೂ ಒಳ್ಳೆ ಗೋತ್ರ ಹುಡ್ತೀರಾ. ನೀವೇನು ಕೆಟ್ಟದ್ದು ಮಾಡ್ತೀರೋ ಅಂಥ ಜಾತಿಲೇ, ಅಂಥ ಧರ್ಮದಲ್ಲೇ, ಅಂಥ ಗೋತ್ರಲ್ಲೂ ಹುಡ್ತೀರಾ ಅಂತ ಗರುಡರಿಗೆ ಭಗವಾನ್ ಮಹಾವಿಷ್ಣು ಉಪದೇಶ ಮಾಡ್ತಾರೆ ಕರ್ಮಕಾಂಡದಲ್ಲಿ. ಕರ್ಮ ಅಂದ್ರೇನು, ಯಾತಕ್ಕೆ ನನಗೆ ಈ ಜನ್ಮದ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ಅಂದಾಗ ನಿಮ್ಮ ಬಯೋಡೇಟಾ ತೆಗಿತಾರೆ. ಆ ಬಯೋಡೇಟಾ ಏನು ಹೇಳುತ್ತೋ ಅದ್ರ ಪ್ರಕಾರ ನಿಮಗೆ ಈ ಜನ್ಮದಲ್ಲಿ ಅನುಭವಿಸ್ಬೇಕು, ಒಳ್ಳೆಯದು ಕೆಟ್ಟದ್ದು ಅಂಥೇಳಿ ಗರುಡ ಪುರಾಣ ಹೇಳುತ್ತೆ. ಮನುಷ್ಯನಿಗೆ ಆಸೆ ಸಾವಿರಾರು, ಆದರೆ ಈಡೇರೋದಿಲ್ಲ, ಅದ್ರ ಪ್ರಕಾರ ನಡೆಯೋದಿಲ್ಲ. ಆಗ ಮನುಷ್ಯ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಅಯ್ಯೋ ಒಳ್ಳೆ ಹುಡುಗಿ ಸಿಕ್ಕಿಲ್ವಲ್ಲ, ನನಗೆ ಒಳ್ಳೆ ಹುಡುಗಿ ಸಿಕ್ಕಿಲ್ಲ ಅಂತೇಳಿ ಮದುವೆ ಆಗೋಕ್ಕೆ ಜಿಗುಪ್ಸೆ. ಮದುವೆ ಅಂದರೆ ಅಲರ್ಜಿ. ಅಕಸ್ಮಾತ್ ಮದುವೆ ಆದಮೇಲೆ ಕೂಡ ನಾನು ಅಂದ್ಕೊಂಡು ಹೆಂಡತಿ ಸಿಕ್ಕಿಲ್ಲ, ನಾನು ಅಂದ್ಕೊಂಡಿರೋಂಥ ಗಂಡ ಸಿಕ್ಕಲಿಲ್ಲ ಅಂಥೇಳಿ ಜಿಗುಪ್ಸೆ, ಡಿಪ್ರೆಷನ್. ಇದನ್ನೆಲ್ಲ ಎಲ್ಲಿಗೋಗುತ್ತೆ ಅಂದರೆ ನಮ್ಮ ಬಾಡಿ, ಮೈಂಡ್, ಸೋಲ್, ದೇಹ, ಮನಸ್ಸು ಮತ್ತು ಆತ್ಮ ಮೂರಲ್ಲೂ ಕೂಡ ನಾವು ಅದನ್ನು ಏನು ನಮ್ಮ ಕೆಟ್ಟ ಕರ್ಮಗಳಿರ್ತದೆ. ಒಂದು ಮಾನಸಿಕವಾಗಿ ಮಾಡಿರ್ತೀವಿ, ಕಾಯ ವಾಚ ಮನಸ್ಸ, ಮನಸ್ಸಿನಲ್ಲಿ ನಿಂದನೆ ಮಾಡಿರ್ತೀವಿ, ಮನಸ್ಸಿಗೆ ನೋಯಿಸಿರ್ತೀವಿ, ಅದ್ರ ಕರ್ಮ ನಮ್ಮ ಆಸೆ ಈಡೇರಕ್ಕೆ ಬಿಡ್ತಿಲ್ಲ. ಕೆಟ್ಟ ಮಾತಾಡಿ ಮಾತಿನಲ್ಲೇ ಕೆಲವ್ರಿಗೆ ದೋಷ ಸೃಷ್ಟಿ ಮಾಡಿಬಿಟ್ಟಿರ್ತೀವಿ, ಮಾತಿನಲ್ಲೇ ಕೆಲವ್ರಿಗೆ ತುಂಬ ಹಾಳು ಮಾಡಿಬಿಟ್ಟಿರ್ತೀವಿ. ವಾಚ ಮಾತಿನಿಂದ, ಕಾಯ ಅಂದರೆ ಈ ದೇಹ, ಒಡೆದು ಬಡ್ದು ಏನೋ ಮಾಡಿ ದೇಹದಿಂದ ಕೆಲವು ತಪ್ಪುಗಳು ಮಾಡಿ ಶಾಪಗ್ರಸ್ತರಾಗಿರ್ತೀವಿ. ಮಾತು ಏನೋ ಮಾತಾಡಿಬಿಟ್ಟು ನಾವು ಮಾತು ಮುಖೇನ ಮಾತಾಡಿ ತೊಂದರೆ ಕೊಟ್ಟು ಶಾಪಗ್ರಸ್ತರಾಗಿರ್ತೀವಿ. ಮಾನಸಿಕವಾಗಿ ಪ್ಲ್ಯಾನ್ ಮಾಡಿ ಚಿಂತನೆ ಮಾಡಿ ಇನ್ನೊಬ್ಬರು ತೊಂದರೆ ಕೊಟ್ಟಿರ್ತೀವಿ. ಅದನ್ನ ಕಾಯ ವಾಚ ಮನಸ್ಸ, ತ್ರಿಪುರ, ಮೂರು, ಕಾಯ ವಾಚ ಮನಸ್ಸ, ಈ ಮೂರು ಅಶುದ್ಧಿಗಳಿಂದ ನಮ್ಮ ಆಸೆಗಳು ಈಡೇರ್ತಾ ಇಲ್ಲ ಅಂತ ಹೇಳುತ್ತೆ ಮನುಶ್ರುತಿ ಗರುಡ ಪುರಾಣ. ಅದಕ್ಕೇನು ಮಾಡಬೇಕು ನಾವು? ತ್ರಿಪುರ ಅಂತಂದರೆ ತ್ರಿಪುರ ಸುಂದರಿ ಅಂತೇಳಿ, ಮನಸ್ಸಿನಲ್ಲೂ ಸೌಂದರ್ಯವನ್ನು ಕೊಡುವಳು, ದೇಹದಲ್ಲೂ ಸೌಂದರ್ಯವನ್ನು ಕೊಡುವಳು, ಆತ್ಮದಲ್ಲೂ ಕೂಡ ಸೌಂದರ್ಯತೆ, ಬ್ಯೂಟಿ ಅಂದರೆ ಸ್ವಚ್ಛತೆ, ಶುದ್ಧತೆ ಕೊಟ್ಟು ನಾವು ಏನು ಅಂದ್ಕೊಂಡಿದ್ದೀವೋ ಆ ಕಾರ್ಯನ ಸಾಧನೆ ಮಾಡಿಸಿ, ಸುಮ್ಮನೆ ಬರೋದಿಲ್ಲ, ಸಾಧನೆ ಮಾಡಬೇಕು, ಪ್ರಾಕ್ಟೀಸ್ ಮಾಡಿಸಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರುವಂಥ ಮಾಡುವ ಒಂದು ವಿಶೇಷ ದೇವತೆ ತ್ರಿಪುರ ಸುಂದರಿ ಅಂತೇಳಿ. ಇದು ತ್ರಿಪುರ ಸುಂದರಿ ತಂತ್ರಸಾರದಲ್ಲಿ ತ್ರಿಪುರ ಸುಂದರಿ ಒಂದು ವಿಶೇಷವಾದಂಥ ದೇವಿ. ಇದು ದಶಮಹಾಕಾಳಿಯಲ್ಲೂ ಕೂಡ ಬರ್ತಾರೆ. ಆ ದೇವಿಯ ಒಂದು ಮಂತ್ರ ಹೇಗಿದೆ ಅಂತಂದರೆ, ಆ ಮಂತ್ರದಿಂದ ನಾವು ಜನ್ಮದ ಶಾಪ ಪಾಪಗಳನ್ನು ಕಳ್ಕೊಂಡು ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೋ, ಏನು ಆಸೆ ಪಡ್ತೀವೋ ಅದನ್ನು ಈಡೇರಿಸ್ಕೋಬೋದಂತೆ. ಅದಕ್ಕೇನು ಮಾಡಬೇಕು? ಒಂದು ತೆಂಗಿನಕಾಯಿ ಮತ್ತು ಅರ್ಶಿಣದ ಕೊಂಬು, ಒಂದು ನಿಂಬೆಹಣ್ಣು. ತಂತ್ರ ಮಾಡಲಿಕ್ಕೆ ಏನೇನು ಬೇಕು? ಒಂದು ತೆಂಗಿನಕಾಯಿ, ಒಂದು ನಿಂಬೆಹಣ್ಣು. ತೆಂಗಿನಕಾಯಿ ನವಗ್ರಹ, ನಿಂಬೆಹಣ್ಣು ರಾಹು, ಅರ್ಶಿಣದ ಕೊಂಬು ಅದು ಮಂಗಳ ಮತ್ತು ಚಂದ್ರ ರಾಹು. ಚಂದ್ರ ರಾಹು ಮತ್ತು ಶುಕ್ರನ ಸೂಚನೆ ಮಾಡುತ್ತೆ ಅರ್ಶಿಣದ ಕೊಂಬು. ಅರ್ಶಿಣದ ಕೊಂಬು ಚಂದ್ರಗ್ರಹ, ಶುಕ್ರಗ್ರಹ, ರಾಹು, ಇದು ಮೂರು ಸ್ತ್ರೀ ಗ್ರಹಗಳು. ಈ ಮೂರು ನಮ್ಮ ಬಾಡಿ ಮೈಂಡ್ ಸೋಲಿರೋ ಕೆಲವೊಂದು ಸಿಂಪ್ಟಮ್ಸ್ನನ್ನು, ನೆಗೆಟಿವ್ ಎನರ್ಜಿನ ಡಿಸ್ಚಾರ್ಜ್ ಮಾಡುತ್ತಂತೆ. ಕೈಲಿಟ್ಕೊಂಡು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ಮ್ರೀಂ, HREM ಹ್ರೀಂ, ಓಂ ಮ್ರೀಂ ಶ್ರೀಂ ಕ್ಲೀಂ. ಓಂ ಮ್ರೀಂ ಕಾಯ ದೇಹದಿಂದ ಮಾಡಿದಂಥದ್ದು, ಶ್ರೀಂ ಹಣಕಾಸು ವಿಚಾರದಲ್ಲಿ ನಾನೇನು ತೊಂದರೆ ಮೋಸ ಮಾಡಿದರೆ, ಕ್ಲೀಂ ಮಾತಿನಿಂದ ಮನಸ್ಸಿನಿಂದ ಮಾಡಿದಂಥ ಮಹಾ ಅಪರಾಧಗಳು ಓಜ್ಜಂದಲ್ಲಿದ್ದರೆ ಅದನ್ನು ಕ್ಲೆನ್ಸ್ ಮಾಡೋದು, ಕ್ಲೀನ್ ಮಾಡಲಿಕ್ಕೆ ಓಂ ಮ್ರೀಂ ಶ್ರೀಂ ಕ್ಲೀಂ ಪರಾಪರೆ ತ್ರಿಪುರೆ. ಪರಾಪರೆ ಅಂದರೆ ಮಹಾ ವಿಶೇಷವಾದಂಥ ಒಂದು ಎನರ್ಜಿ, ಪರಾಶಕ್ತಿ ಎನರ್ಜಿ ಹೊಂದಿರುವಂಥ ತ್ರಿಪುರ ಸುಂದರಿ ತ್ರಿಪುರೆ. ಸರ್ವಮೀ ನನ್ನ ಎಲ್ಲ ಥರ ಆಸೆ ಆಕಾಂಕ್ಷೆಗಳು. ಪೀಸ್ ತಮ್ ಅಂತ ಬಂತಲ್ಲಿ, ಪೀಸ್ ತಮ್ ಅಂತಂದರೆ ಅಡ್ಡ ಆತಂಕಗಳನ್ನು ನಿವಾರಣೆ ಮಾಡು. ಸಾಧೆಯ ಸ್ವಾಹ, ನನಗೆ ಸಾಧನೆ ಮಾಡಿಸಿ ಅದನ್ನು ಈಡೇರುವಂತೆ ಮಾಡು ಅಂತೇಳಿ ತ್ರಿಪುರ ಸುಂದರಿ ದೇವರಿಗೆ ಕೇಳ್ಕೊಳ್ಳೋದು. ಓಂ ಮ್ರೀಂ ಶ್ರೀಂ ಕ್ಲೀಂ ಪರಾಪರೆ ತ್ರಿಪುರೆ ಸರ್ವಮೀ ಪೀಸ್ತಂ
ಸಾಧಯಸ್ವ. ಪೀಟ್ಸ್ ತಮ್ ಅಂತ. ಪೀಟ್ಸ್ ಅಂತಂದರೆ ಏನೋ ನನ್ನಲ್ಲಿ ಲಾಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದನ್ನು ತಮ್ ಅಂದರೆ ಆಚರಣೆಗೆ ತರುವಂಥ ಸಾಧನೆಯನ್ನು ಮಾಡಿಕೊಡು. ಪೀಟ್ಸ್ ತಮ್ ಸಾಧಯಸ್ವ. ಓಂ ಮ್ರೀಂ ಶ್ರೀಂ ಕ್ಲೀಂ ಪರಾಪರೇ ತ್ರಿಪುರೇ ಸರ್ವಮೀ ಪೀಟ್ಸ್ ತಂ ಸಾಧಯಸ್ವ. ಈ ಮಂತ್ರನ ಹೇಳಿ ಅದನ್ನು ನಾವು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಅಥವಾ ನಾವು ಹುಟ್ಟಿದ ವಾರ ಗುರುವಾರನೋ, ಹುಟ್ಟಿದರೆ ಗುರುವಾರ ದಿವಸ, ಮಂಗಳವಾರ ಹುಟ್ಟಿದ್ರೆ ಮಂಗಳವಾರ, ಶುಕ್ರವಾರ ಹುಟ್ಟಿದ್ರೆ ಶುಕ್ರವಾರ, ನಾವು ಹುಟ್ಟಿದ ವಾರ ಅಥವಾ ನಮ್ಮ ಜನ್ಮ ನಕ್ಷತ್ರ. ಈಗ ಧನಿಷ್ಠ ನಕ್ಷತ್ರ ಹುಟ್ಟಿದ್ರೆ ಅಂತ ಇಟ್ಕೊಳ್ಳಿ, ತಿಂಗಳಿಗೊಂದು ಸಲ ಧನಿಷ್ಠ ನಕ್ಷತ್ರ ಬರುತ್ತೆ, ನೀವು ಕ್ಯಾಲೆಂಡರ್ ನೋಡಬೇಕು. ಆ ನಕ್ಷತ್ರ ದಿವಸ ಇದನ್ನು ಕೈಲಿಟ್ಕೊಂಡು ಜಪ ಮಾಡಿ ಈ ನಿಂಬೆಹಣ್ಣು ಮತ್ತು ಈ ತೆಂಗಿನಕಾಯಿ ಮತ್ತು ಅರ್ಶಿಣದ ಕೊಂಬನ್ನ ಯಾವುದಾದ್ರು ಶಕ್ತಿ ದೇವತಾ ಕೇಂದ್ರ ಅಂದರೆ ಚಾಮುಂಡಿ ಇರ್ಬೋದು, ದುರ್ಗಿ, ಕರಿಮಾರಿಯಮ್ಮನ, ಕಬ್ಬಾಳಮ್ಮ, ಈ ಥರ ಆ ಶಕ್ತಿ ದೇವತೆ ಹತ್ರ ಹೋಗ್ಬಿಟ್ಟು ಅದನ್ನು ಸಮರ್ಪಣೆ ಮಾಡಿ ಆ ದೇವರಿಗೆ ನಿಮ್ಮ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನಷ್ಟು ಪ್ರದಕ್ಷಿಣೆ ಮಾಡಬೇಕಲ್ಲಿ. 40 ವರ್ಷ 40 ಸುತ್ತು ಮಾಡಬೇಕು. ನಿಮ್ಮ ಆಸೆ ಏನಿದೆಯೋ ಈಡೇರಬೇಕು ಅಂತಂದರೆ ಇದು ಒಂದು ರೀತಿ ಪ್ರಾಶ್ಚಿತ್ತ ಕರ್ಮ ಅಂತ ಹೇಳ್ತಾರೆ. ಇದಕ್ಕೆ ಪ್ರಾಶ್ಚಿತ್ತ ಕರ್ಮ. ಇದನ್ನು ಮಾಡಿಕೊಂಡ್ರೆ ನಾವು ಏನು ಅಂದ್ಕೊಂಡಿದ್ದೀವೋ ಅದು ಪ್ರಕಾರ ನೆರವೇರುತ್ತೆ. ನಾವು ಅಂದ್ಕೊಂಡಿರೋ ಥರ ಪ್ರಕಾರ ಮಾಡೋಕ್ಕೆ ಹೋದಾಗ ಹಲವಾರು ತೊಂದರೆಗಳು ಬರುತ್ತೆ, ಓಜಮ ಶಾಪ ಪಾಪಗಳಿಂದ. ಅದನ್ನೆಲ್ಲ ತೆಗೆದುಹಾಕಿ ಒಂದು ಮಾರ್ಗವನ್ನು ತೋರಿಸ್ಕೊಡುತ್ತಂತೆ ಈ ತ್ರಿಪುರ ಸುಂದರಿ ಮಂತ್ರ. ಇದನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದು ಭಾಳ ವಿಶೇಷ, ಇದು ರಹಸ್ಯ ವಿದ್ಯೆ ಅಂತ ಹೇಳ್ತಾರೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂದರೆ ಇದು ಒಂದು ಕಾರಣ. ನಿಮ್ಮ ಶಾಪ ಪಾಪಗಳ ವಿಮೋಚನೆಗೆ ಇದೊಂದು ಮಂತ್ರತಂತ್ರ ಅಂತ ಹೇಳಿದ್ದೀನಿ. ವೀಕ್ಷಕರೇ, ಅಕ್ಟೋಬರ್ 1ನೇ ತಾರೀಕಿಂದ ನಾನು ಟಿ ವಿಲಿ ಬರ್ತಾಯಿಲ್ಲ, ಯೂಟ್ಯೂಬ್ನಲ್ಲಿ ಬರ್ತೀನಿ. ಕನ್ನಡ ಮತ್ತು ಇಂಗ್ಲೀಷ್ ಎಪಿಸೋಡ್ಸ್ ಮಾಡ್ತೀನಿ. ಪ್ರತಿದಿನ ಒಂದೊಂದು ವಿಶೇಷವಾದಂಥ ಸಬ್ಜೆಕ್ಟ್ ತೊಗೊಂಡು ಕನ್ನಡದಲ್ಲೂ ಇಂಗ್ಲೀಷನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದರ ಡೀಟೇಲ್ಸೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ, ಮತ್ತು SSBK ಮ್ಯೂಸಿಕ್ ಚಾನಲ್ ಒಂದಿದೆ, ಆ ಮ್ಯೂಸಿಕ್ ಏನಂದರೆ SSBK ಜ್ಞಾನೋದಯ ಅಂತ, 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದು ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡಲ್ಲೂ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೆ ಮಾತ್ರ ನೀವು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.